ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು, ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್, ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ. ಮಿಲೆಕ್ಸ್ ಮದರ್ ರೂಟ್ ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಹೇರಿದ್ದೇ ಹೇರಿದ್ದು ಜಾಗತಿಕ ರಾಜಕೀಯದಲ್ಲಿ ಊಹೆಗೂ ಮೀರಿದ ಬೆಳವಣಿಗೆಗಳು ವೇಗವಾಗಿ ಆಗ್ತಿವೆ. ಭಾರತದ ಮೇಲೆ ಟ್ಯಾರಿಫ್ ಹಾಕಿದ ಪರಿಣಾಮ ಜಗತ್ತಿನ ರಾಜಕೀಯವೇ ಈಗ ಕಂಪ್ಲೀಟ್ ವೇಗವಾಗಿ ಉಲ್ಟಾ ಹೊಡಿತಿದೆ, ತಿರುಗ್ತಾ ಇದೆ. ಗುರುವಾರ 2 ದೊಡ್ಡ ಡೆವಲಪ್ಮೆಂಟ್ಸ್ ಆಗಿವೆ. ಮೊದಲನೇದು ರಷ್ಯಾ ಅಧ್ಯಕ್ಷ. ಇಲ್ಲಿ ಕೆಲವರ ಪಾಲಿನ ಕಿಂಗ್ ಆಫ್ ದಿ ವರ್ಲ್ಡ್ ವ್ಲಾಡಿಮಿರ್ ಪುಟಿನ್ ಶೀಘ್ರ ಭಾರತಕ್ಕೆ ಬರ್ತಾರೆ. ಇಲ್ಲಿನ ಅವರ ಅಭಿಮಾನಿಗಳಿಗೂ ಬಹಳ ಒಂದು ದರ್ಶನ ಭಾಗ್ಯವನ್ನು ಕೊಡ್ತಾರೆ. ಇನ್ನೊಂದು ಅಚ್ಚರಿ ಅಂದರೆ ಅಪರೂಪಕ್ಕೆ ಚೀನಾ ಭಾರತದ ಪರವಾಗಿ ಗುರಾಣಿ ಹಿಡ್ಕೊಂಡು ಬಂದಿದೆ. ಮೊದಲಿಗೆ ರಷ್ಯಾ ವಿಚಾರಕ್ಕೆ ಬರೋದಾದರೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಆದಷ್ಟು ಬೇಗ ಭಾರತಕ್ಕೆ ಭೇಟಿ ಕೊಡ್ತಾರೆ ಅಂತ ಖುದ್ದು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹೇಳಿದ್ದಾರೆ. ಸದ್ಯ ರಷ್ಯಾ ಭೇಟಿಯಲ್ಲಿರುವ ಅಜಿತ್ ದೋವಲ್ ಅದೇನು ಆಪರೇಷನ್ ಮಾಡಿದ್ರೋ ಗೊತ್ತಿಲ್ಲ, ಪುಟಿನ್ ಭಾರತಕ್ಕೆ ಬರೋಕೆ ಒಪ್ಕೊಂಡಿದ್ದಾರೆ ಅನ್ನೋದನ್ನು ಅವರೇ ಘೋಷಿಸಿದ್ದಾರೆ ಆನ್ ಕ್ಯಾಮ್ರಾ. ನಮಗೆ ರಷ್ಯಾ ಜೊತೆ ಬಹಳ ಸ್ಪೆಷಲ್ ಮತ್ತು ದೀರ್ಘಕಾಲದ ಸಂಬಂಧ ಇದೆ. ಭಾರತ ಈ ಸಂಬಂಧಕ್ಕೆ ಗೌರವ ಕೊಡುತ್ತೆ. ಆಗಾಗ ನಾವು ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾನೆ ಇರ್ತೀವಿ. ಇದರಿಂದ ನಮ್ಮ ನಡುವಿನ ಸಹಯೋಗ ಸ್ಟ್ರಾಂಗ್ ಆಗಿದೆ. ಪುಟಿನ್ ಅತಿ ಶೀಘ್ರದಲ್ಲಿ ಭಾರತಕ್ಕೆ ಬರ್ತಾರೆ ಅನ್ನೋದು ಗೊತ್ತಾಗಿ ತುಂಬ ಸಂತೋಷ ಆಯಿತು. ಈಗ ಆಲ್ರೆಡಿ ಅವರ ಭೇಟಿಯ ದಿನಾಂಕವನ್ನು ಆಲ್ಮೋಸ್ಟ್ ಫೈನಲ್ ಮಾಡಿ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಡೇಟ್ ಬಗ್ಗೆ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಆದರೆ ರಷ್ಯಾದ ಇಂಟರ್ಫ್ಯಾಕ್ಸ್ ಅನ್ನೋ ನ್ಯೂಸ್ ಏಜೆನ್ಸಿ ಈ ವರ್ಷಾಂತ್ಯದ ಒಳಗೆ ಪುಟಿನ್ ಭಾರತಕ್ಕೆ ಬರ್ತಾರೆ ಅಂತ ರಿಪೋರ್ಟ್ ಮಾಡಿದೆ. ಈ ಮೂಲಕ 2022ರಲ್ಲಿ ಯುಕ್ರೇನ್ ಯುದ್ಧ ಶುರುವಾದ ನಂತರ ಪುಟಿನ್ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ಕೊಟ್ಟಂತಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಯಾಕಂದರೆ ಯುಕ್ರೇನ್ ಜೊತೆ ಯುದ್ಧ ಶುರುವಾದಾಗಿನಿಂದ ಪುಟಿನ್ ನಾನಾ ಕಾರಣ ಕೊಟ್ಟು ಭಾರತ ಮಾತ್ರ ಅಲ್ಲ, ಬೇರೆ ರಾಷ್ಟ್ರಗಳನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೆಲೆಕ್ಟೆಡ್ ಅವ್ರು ಹೋಗೋದು ಬಹಳ ಅಪರೂಪ. ರಷ್ಯಾ ಯುದ್ಧಾಪರಾಧ ಮಾಡ್ತಿದೆ ಅಂತ ಹೇಳಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ICC 2023ರಲ್ಲಿ ಪುಟಿನ್ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿತ್ತು. ಇದರಿಂದ ಪುಟಿನ್ ಚೀನಾ ಸೇರಿ ಕೆಲವೊಂದು ಅಕ್ಕಪಕ್ಕದ ರಾಷ್ಟ್ರ ಬಿಟ್ಟರೆ ಬೇರೆ ಎಲ್ಲಿಗೂ ವಿಸಿಟ್ ಮಾಡ್ತಿರ್ಲಿಲ್ಲ. ಆದ್ರೀಗ ಭಾರತ ಭೇಟಿಗೆ ಓಕೆ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಪುಟಿನ್ ಭಾರತಕ್ಕೆ ಬರೋಕ್ಕೂ ಯಾವುದೇ ಸಮಸ್ಯೆ ಇರಲಿಲ್ಲ. ಯಾಕಂದರೆ ICCಯ ಸದಸ್ಯ ರಾಷ್ಟ್ರ ಅಲ್ಲ ಭಾರತ. ರೋಮ್ ಸ್ಟ್ಯಾಚ್ಯೂಟ್ ಒಪ್ಪಂದಕ್ಕೂ ಸೈನ್ ಹಾಕಿಲ್ಲ. ಇವೆರಡಕ್ಕೂ ಸೈನ್ ಹಾಕಿದ್ರೆ ಕಾನೂನು ಪ್ರಕಾರ ಪುಟಿನ್ರನ್ನ ಭಾರತ ಅರೆಸ್ಟ್ ಮಾಡಬೇಕಾಗಿ ಬರ್ತಾ ಇತ್ತು. ಆದರೆ ಭಾರತ ಇದಕ್ಕೆ ಸೈನ್ ಹಾಕಿಲ್ಲ. ಇಷ್ಟಾದರೂ ಪುಟಿನ್ ಚೀನಾಗೆ ಭೇಟಿ ಕೊಟ್ಟರೆ ಹೊರತು ಭಾರತಕ್ಕೆ ಬಂದಿರಲಿಲ್ಲ. ಆದ್ರೀಗ ಭಾರತ ಮತ್ತು ಅಮೆರಿಕ ಸಂಬಂಧ ಹಾಳಾಗಿ ಹೋಗ್ತಿರೋ ಟೈಮ್ನಲ್ಲಿ, ಟ್ರಂಪ್ ಹುಚ್ಚಾಟ ಮಿತಿಮೀರಿರೋ ಟೈಮ್ನಲ್ಲಿ ಭಾರತ ಭೇಟಿಗೆ ಸಜ್ಜಾಗ್ತಿದ್ದಾರೆ. ಸೊ ದೋವಲ್ ಭೇಟಿಯಲ್ಲಿ ಆ ರೀತಿ ಇಂಪಾರ್ಟೆಂಟ್ ಡಿಸ್ಕಷನ್ ಆಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪುಟಿನ್ ದೋವಲ್ ನಡುವೆ ಮಾತುಕತೆ ನಡೆದ ನಂತರ ಈ ಸುದ್ದಿ ಹೊರಬಿದ್ದಿದೆ. ರಷ್ಯಾ ಭೇಟಿಯಲ್ಲಿರುವ ಅಜಿತ್ ದೋವಲ್ ರಷ್ಯನ್ ಅಧಿಕಾರಿಗಳೊಂದಿಗೆ ಉಭಯ ರಾಷ್ಟ್ರಗಳ ರಕ್ಷಣಾ ಮತ್ತು ಭದ್ರತಾ ಸಹಯೋಗದ ಕುರಿತು ಕೂಡ ಮಾತುಕತೆ ನಡೆಸಿದ್ದಾರೆ. ಇನ್ನು ಉಭಯ ರಾಷ್ಟ್ರಗಳ ರಕ್ಷಣಾ ಕೈಗಾರಿಕೆಗಳ ಸಹಯೋಗದ ಕುರಿತು ಕೂಡ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಭಾರತದ ಮೇಲೆ ಹೆಚ್ಚುವರಿ 25% ಟ್ಯಾರಿಫ್ ಹಾಕಿದ ಬೆನ್ನಲ್ಲೇ ಅಮೆರಿಕ ವಿರುದ್ಧ ಚೀನಾ ಬೆಂಕಿ ಕಾರಿದೆ. ಏನ್ರಿ ಭಾರತದ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ, ಭಾರತಕ್ಕೆ ಸ್ವಂತ ನಿರ್ಧಾರ ಕೈಗೊಳ್ಳೋ ಸಂಪೂರ್ಣ ಹಕ್ಕಿದೆ ಅಂತ ಭಾರತದಲ್ಲಿರೋ ಚೀನಾ ರಾಯಭಾರಿಯ ವಕ್ತಾರೆ ಯು ಜಿಂಗ್ ಹೇಳಿದ್ದಾರೆ. ಜೊತೆಗೆ ರಷ್ಯಾದಿಂದ ತೈಲ ತರಿಸ್ಕೊಳ್ತಾ ಇರೋ ಭಾರತಕ್ಕೆ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳು ಸೇರಿ ಒತ್ತಡ ಹೇರ್ತಿರೋದನ್ನು ಟೀಕಿಸಿದ ದಿ ಹಿಂದೂ ಸುದ್ದಿ ಪತ್ರಿಕೆಯ ಆರ್ಟಿಕಲ್ ಒಂದನ್ನು ಶೇರ್ ಮಾಡಿದ್ದಾರೆ. ಅಲ್ಲದೆ ಭಾರತ ತನ್ನ ಫಾರಿನ್ ಪಾಲಿಸಿಯಲ್ಲಿ ಮಾಡೋ ಆಯ್ಕೆಗಳನ್ನು ಯಾವೊಂದು ದೇಶಗಳು ಮ್ಯಾನಿಪುಲೇಟ್ ಮಾಡೋ ಹಾಗಿಲ್ಲ. ಭಾರತದ ಜೊತೆ ಆ ರಾಷ್ಟ್ರಗಳು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗೆ ಪೋಸ್ಟ್ ಮಾಡಿದ ಸ್ವಲ್ಪ ಹೊತ್ತಲ್ಲೇ ಮತ್ತೊಂದು ಪೋಸ್ಟ್ ಕೂಡ ಹಾಕಿದ್ದಾರೆ. ಇದರಲ್ಲಿ ಅವರು ಪಾಶ್ಚಿಮಾತ್ಯ ಮಾಧ್ಯಮಗಳಿಗೆ ಚಾಟಿ ಬೀಸಿದ್ದಾರೆ. ವೆಸ್ಟರ್ನ್ ಮೀಡಿಯಾಗಳು ಚೀನಾ ಮತ್ತು ಭಾರತವನ್ನು ಯಾವಾಗಲೂ ಶತ್ರುಗಳಂತೆ ಬಿಂಬಿಸ್ತಾರೆ. ಯಾವಾಗ ನೋಡಿದ್ರು ಯಾರನ್ನ ಯಾರು ರಿಪ್ಲೇಸ್ ಮಾಡ್ತಾರೆ ಅಂತ ಕಂಪೇರ್ ಮಾಡ್ತಾ ಕೂರ್ತಾರೆ. ಆದ್ರೀಗ ಜಗತ್ತು ಬಹಳ ಕಾಂಪ್ಲಿಕೇಟೆಡ್ ಇದೆ. ಈಗ ಈ ರೀತಿ ಹೋಲಿಕೆ ಮಾಡೋದು ಕೆಲಸಕ್ಕೆ ಬರಲ್ಲ. ಸೊ ಚೀನಾ ಮತ್ತು ಭಾರತ ಒಬ್ಬರನ್ನೊಬ್ಬರು ಸ್ಪರ್ಧೆ ಮಾಡಬಾರ್ದು. ಬದಲಿಗೆ 2 ರಾಷ್ಟ್ರಗಳು ಹೆಚ್ಚಿನ ನಂಬಿಕೆ ಬೆಳೆಸ್ಕೋಬೇಕು, ಮನಸ್ತಾಪಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡಬೇಕು, ಒಂದೇ ಮನಸ್ಥಿತಿ ಹೊಂದಬೇಕು, ಸಹಯೋಗ ಹೆಚ್ಚಿಸ್ಕೊಳ್ಬೇಕು. ಈ ಮೂಲಕ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿಯನ್ನು ಪ್ರಮೋಟ್ ಮಾಡಬೇಕು ಅಂತ ಚೀನಾದ ಗ್ಲೋಬಲ್ ಟೈಮ್ಸ್ ಅನ್ನೋ ಮಾಧ್ಯಮದ ಆರ್ಟಿಕಲ್ ಒಂದನ್ನು ಶೇರ್ ಮಾಡಿದ್ದಾರೆ.
ಜೊತೆಗೆ ಭಾರತದ ಸಾಂಪ್ರದಾಯಿಕ ಗುರುತಾಗಿರೋ ಆನೆ ಮತ್ತು ಚೀನಾದ ಡ್ರ್ಯಾಗನ್ ಹ್ಯಾಂಡ್ ಶೇಕ್ ಮಾಡ್ತಿರೋ ಫೋಟೋವನ್ನ ಕೂಡ ಪೋಸ್ಟ್ ಮಾಡಲಾಗಿದೆ. ಟ್ರಂಪ್ ರ ಟ್ಯಾರಿಫ್ ಪರಿಣಾಮದ ಕುರಿತು ಆಗಸ್ಟ್ 8ಕ್ಕೆ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯುತ್ತೆ ಅಂತ ಮಾಹಿತಿ ಸಿಕ್ಕಿದೆ. ಪಿಎಂ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಟ್ರಂಪ್ ರ ಟ್ಯಾರಿಫ್ ಬರೆಯಿಂದ ಭಾರತದ ಮೇಲೆ ಏನೆಲ್ಲ ಪರಿಣಾಮ ಉಂಟಾಗಬಹುದು ಅಂತ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಪಿಎಂ ಮೋದಿ ಡಿಸ್ಕಷನ್ ನಡೆಸ್ತಾರೆ. ನೇತ್ರಾವತಿ ಫೈಲ್ಸ್ ನಲ್ಲಿ ಹೊಸ ಬೆಳವಣಿಗೆಗಳಾಗಿವೆ. ಶವ ಹೂತಿಟ್ಟಿದ್ದೀನಿ ಅಂತ ಹೇಳಿರೋ ಅನಾಮಿಕ ದೂರುದಾರನ ಸಮ್ಮುಖದಲ್ಲಿ ಶೋಧ ನಡೆಸೋಕೆ ಎಸ್ಐಟಿ ಮುಂದಾಗಿತ್ತು. ಆದರೆ ಆಮೇಲೆ ಶೋಧ ಕಾರ್ಯಾಚರಣೆ ನಡೆದಿಲ್ಲ, ಮುಂದೂಡಿಕೆ ಮಾಡಲಾಗಿದೆ. 9ನೇ ದಿನ ಎಸ್ಐಟಿಗೆ ಯಾವುದೇ ಅಂತ ದೊಡ್ಡ ಎವಿಡೆನ್ಸ್ ಸಿಗಲಿಲ್ಲ. 13ನೇ ಪಾಯಿಂಟ್ ಅನ್ನ GPR ಯಂತ್ರ ಬಳಸಿ, ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಯಂತ್ರವನ್ನ ಬಳಸಿ ಏನ್ ಡಿಮಾಂಡ್ ಇತ್ತು ದೂರುದಾರ ಮತ್ತು ಅವರ ವಕೀಲರ ಕಡೆಯಿಂದ, ಆ ಯಂತ್ರವನ್ನ ಬಳಸಿನೇ ಎಸ್ಐಟಿ ಶೋಧ ಮಾಡೋಕೆ ಮುಂದಾಗಿದೆ ಅಂತೆಲ್ಲ ಚರ್ಚೆ ನಡೀತಾ ಇದೆ. ಈ ಕುರಿತು ಎಸ್ಐಟಿ ತಂಡ ತಜ್ಞರ ಅಭಿಪ್ರಾಯ ಪಡಿತಾ ಇದೆ ಅನ್ನೋ ಮಾಹಿತಿ. ಜೊತೆಗೆ ಇದುವರೆಗೂ ಎಸ್ಐಟಿ 15ಕ್ಕೂ ಅಧಿಕ ಜನರನ್ನ ವಿಚಾರಣೆಗೆ ಒಳಪಡಿಸಿದೆ ಅಂತ ಕೂಡ ಹೇಳಲಾಗ್ತಿದೆ. ಇದರ ಜೊತೆಗೆ ಶವ ಹೂತಿಟ್ಟಿದ್ದೀನಿ ಅಂತ ಹೇಳ್ತಿರೋ ಅನಾಮಿಕ ದೂರುದಾರನನ್ನ ಎಸ್ಐಟಿ 2.5 ಗಂಟೆ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಬುಧವಾರ ಎಸ್ಐಟಿ ತನಿಖೆ ನಡೀತಾ ಇದ್ದ ಸಂದರ್ಭದಲ್ಲೇ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ತಪ್ಪು ಮಾಡಿದವರ ವಿರುದ್ಧ ಕಾನೂನು ಅಡಿಯಲ್ಲಿ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇತ್ತ ಈ ಘಟನೆ ಕುರಿತು ಗೃಹ ಮಂತ್ರಿ ಜಿ ಪರಮೇಶ್ವರ್ ಕೂಡ ರಿಯಾಕ್ಟ್ ಮಾಡಿದ್ದು, ಯಾಕೆ ಹಲ್ಲೆ ಆಗಿದೆ, ಕಾರಣ ಮತ್ತು ಇದರ ಉದ್ದೇಶ ಏನು, ಯಾರು, ಇದರ ಬಗ್ಗೆ ವರದಿ ಕೊಡೋಕೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಈ ಕೇಸ್ ಬಗ್ಗೆ ಮಾತನಾಡಿರೋ ಪರಮೇಶ್ವರ್, ವ್ಯಕ್ತಿಯೊಬ್ಬ ಅನೇಕ ಶವ ಹೂತಿದ್ದೀನಿ ಅಂತ ಮಾಹಿತಿ ಕೊಟ್ಟಿದ್ದಾನೆ. ಸುಮಾರು 13 ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ನಡೆದಿದೆ, ಅಗದು ನೋಡಲಾಗಿದೆ. 6ನೇ ಪಾಯಿಂಟ್ ನಲ್ಲಿ ಪುರುಷನ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಬೇರೆ ಗುಡ್ಡದಲ್ಲಿ ಒಂದಷ್ಟು ಮೂಳೆ ಚೂರುಗಳು ಸಿಕ್ಕಿವೆ. ಈ ಕುರಿತು FSLಗೆ ಮೂಳೆಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೂ ನಿನ್ನೆಯ ಗಲಾಟೆಗೆ ಸಂಬಂಧಪಟ್ಟಂತೆ 2 ಕಡೆಯಿಂದ ದೂರು ದಾಖಲಾಗಿದೆ. ತನಿಖೆ ಮಾಡಿ ಪೊಲೀಸರು ಕ್ರಮ ತಗೊಳ್ತಾರೆ. ಯಾರು ಏನ್ ಹೇಳಿಕೆ ಕೊಡ್ತಾರೋ ಅನ್ನೋದು ಮುಖ್ಯ ಅಲ್ಲ, ಸತ್ಯ ಹೊರಬರೋದಷ್ಟೇ ಮುಖ್ಯ. ಈ ಕೇಸ್ನ ತನಿಖೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಬುಧವಾರ ನಡೆದಿರೋ ಅಹಿತಕರ ಘಟನೆಗಳ ಸಂಬಂಧ 150ಕ್ಕೂ ಅಧಿಕ ಜನರ ವಿರುದ್ಧ FIR ದಾಖಲಾಗಿದೆ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. 2022ರಲ್ಲಿ ಮಂಗಳೂರಿನಲ್ಲಿ ನಡೆದ ಭಯಾನಕ ಕುಕ್ಕರ್ ಸ್ಫೋಟದ ಕುರಿತು ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಇದನ್ನ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸ್ಫೋಟಿಸೋಕೆ ಪ್ಲಾನ್ ಮಾಡಲಾಗಿತ್ತು. ಮಂಜುನಾಥ ದೇವಸ್ಥಾನವೇ ಮೇನ್ ಟಾರ್ಗೆಟ್ ಆಗಿತ್ತು. ಆದರೆ ತಪ್ಪಾಗಿ ಮಂಗಳೂರಲ್ಲೇ ಸ್ಫೋಟಗೊಳ್ಳಿತು. ಯಾಕಂದ್ರೆ 90 ಮಿನಿಟ್ಸ್ ಬದಲಾಗಿ ಸ್ಫೋಟದ ಟೈಮರ್ ಸೆಟ್ಟಿಂಗ್ ಮಾಡೋ ಬದಲು 9 ನಿಮಿಷ ಅಂತ ಸೆಟ್ ಮಾಡಿದ ಪರಿಣಾಮ ತಪ್ಪೋಯಿತು ಅನ್ನೋ ವಿಚಾರ ಹೊರಬರ್ತಾ ಇದೆ. ಈ ಕೇಸ್ ಸಂಬಂಧ ಜಾರಿ ನಿರ್ದೇಶನಾಲಯ ಸಲ್ಲಿಸಿರೋ ಚಾರ್ಜ್ ಶೀಟ್ ನಲ್ಲಿ ಈ ರೀತಿ ಉಲ್ಲೇಖಿಸಲಾಗಿದೆ. ಇದನ್ನ ದಿ ವೀಕ್ ರಿಪೋರ್ಟ್ ಮಾಡಿದೆ. 2022 ನವೆಂಬರ್ 19ನೇ ತಾರೀಕು ಮಂಗಳೂರಿನ ಕಂಕನಾಡಿ ಬಳಿ ಆಟೋದಲ್ಲಿ ತೆರಳುತ್ತಾ ಇದ್ದಾಗ ಕುಕ್ಕರ್ ಒಳಗೆ ಸ್ಫೋಟಕ ಇಟ್ಟು ಸ್ಫೋಟಿಸಲಾಗಿತ್ತು. ಈ ಪ್ರಕರಣವನ್ನ NIA ತನಿಖೆ ನಡೆಸಿತ್ತು. ನಂತರ PMLA ಕಾಯ್ದೆಯಡಿ ಹಣಕಾಸಿನ ಮೂವ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಡಿ ಕೂಡ ತನಿಖೆ ನಡೆಸಿತ್ತು. ಈಗ ಈ ವಿಚಾರ ಹೊರಬಿದ್ದಿದೆ. ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಅಲ್ಲದೆ ಆಗಸ್ಟ್ 8ಕ್ಕೆ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಇದಕ್ಕೂ ಒಂದಿನ ಮುಂಚೆ ಅಂದ್ರೆ ಗುರುವಾರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನ ಸಾಕ್ಷಿ ಅಂತ ಹೇಳಿ ಕೆಲ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಮತಗಳನ್ನ ಕಳ್ಳತನ ಮಾಡಿದ್ದಾರೆ. ಬಿಜೆಪಿ ಮತ್ತು ಚುನಾವಣಾ ಆಯೋಗ ಸೇರ್ಕೊಂಡಿದ್ದಾರೆ. ಫೇಕ್ ವೋಟರ್ಸ್ ಇದ್ದಾರೆ. ಮಲ್ಟಿಪಲ್ ಜಾಗಗಳಲ್ಲಿ ಒಬ್ಬೊಬ್ಬರೇ 5-6 ಕಡೆ ಎಲ್ಲ ರಿಜಿಸ್ಟರ್ ಆಗಿದ್ದಾರೆ. ಒಬ್ಬ ವ್ಯಕ್ತಿಯಂತೂ ಕರ್ನಾಟಕ, ಮಹಾರಾಷ್ಟ್ರ, UP ಎಲ್ಲಾ ಕಡೆ ಆತನ ಹೆಸರಿದೆ. ಜೊತೆಗೆ 90-95 ವರ್ಷ ಆದವರೆಲ್ಲ ಹೊಸ ಮತದಾರರ ತರ 18-20 ವರ್ಷದವರು ಆ್ಯಡ್ ಆಗೋ ರೀತಿ ಆ ಏಜಲ್ಲೆಲ್ಲ ಆ್ಯಡ್ ಆಗಿದ್ದಾರೆ. ಒಂದೊಂದೇ ಅಡ್ರೆಸ್ನಲ್ಲಿ 60-70 ಜನರ ಹೆಸರೆಲ್ಲ ಸೇರ್ಪಡೆಯಾಗಿದೆ. ಮೋಸ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ, ನೀವು ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ, ಹಾಗಾದ್ರೆ ಡಿಕ್ಲರೇಷನ್ ಕೊಡಿ, ನೀವು ಹೇಳ್ತಿರೋದು ಸೀರಿಯಸ್, ನಾನು ಇದನ್ನು ಅಫಿಷಿಯಲಿ ಹೇಳ್ತಿದ್ದೀನಿ ಅಂತ ಹೇಳಿ ತಗೊಳ್ಳಿ, ಈ ಫಾರ್ಮಲ್ಲಿ ಡಿಕ್ಲರೇಷನ್ ಕೊಡಿ, ನಾವು ತನಿಖೆ ಕೂಡ ಮಾಡ್ತೀವಿ. ನಿಮ್ಗೆ ಗೊತ್ತಿರುತ್ತಲ್ವಾ ಸುಳ್ಳು ಆರೋಪಕ್ಕೆ ಏನು ಶಿಕ್ಷೆ ಇದೆ ಅಂತ ಹೇಳಿ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೊಡೋ ರೀತಿಯಲ್ಲಿ ಮಾತಾಡಿದೆ. ಅದಕ್ಕೆ ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾನೊಬ್ಬ ಪೊಲಿಟಿಷಿಯನ್, ನಾನು ಪಬ್ಲಿಕ್ಲಿ ಈ ರೀತಿ ಹೇಳ್ತಾ ಇದ್ದೀನಿ, ಇದೇ ಡಿಕ್ಲರೇಷನ್ ತಂದ್ಕೊಳ್ಳಿ, ನೀವು ಅದ್ಯಾಕೆ ಅದ್ರಲ್ಲಿ ಬರ್ಕೊಡ್ಬೇಕು ನಾನು ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಪ್ರತ್ಯೇಕ ವರದಿಯಲ್ಲಿ ಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ, ಅದನ್ನು ಮಿಸ್ ಮಾಡದೆ ನೋಡಬಹುದು ನೀವು. ಫುಲ್ ನ್ಯೂಸ್ ಎಂಡ್ ನಲ್ಲಿ ಅದನ್ನ ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ರಾಹುಲ್ ಗಾಂಧಿ ಭಯಂಕರ ಆರೋಪ ಮಾಡಿರೋ ಆ ವಿಡಿಯೋವನ್ನ ಕೂಡ ನೋಡಬಹುದು. ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಹಿರೇಅರಳಿಹಳ್ಳಿ ಅನ್ನೋ ಗ್ರಾಮದಲ್ಲಿ ಅತಿ ಹೆಚ್ಚು 113 ಮಿಲಿಮೀಟರ್ ಮಳೆಯಾಗಿದೆ. ಮಂಗಳವಾರದಿಂದ ಬಿಡದೆ ಸುರಿತಾ ಇರೋ ಭಾರಿ ಮಳೆಗೆ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಗದಗ, ಧಾರವಾಡ ಈ ರೀತಿ ಹಲವಾರು ಕಡೆ ಮನೆಗಳಿಗೆಲ್ಲ ಹಾನಿಯಾಗಿದೆ.
ಹಲವು ಕಡೆ ಮರಗಳು ಮತ್ತು ವಿದ್ಯುತ್ ಕಂಬಗಳು ಕೂಡ ಬಿದ್ದು ಹೋಗಿವೆ. ಇತ್ತ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದ್ದು ನಾರಿಹಳ್ಳ ಅಣೆಕಟ್ಟೆಯಿಂದ ಭಾರಿ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಪರಿಣಾಮ ಸುಮಾರು 200 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ, ಹತ್ತಿ, ಭತ್ತ ಮತ್ತು ಜೋಳದ ಬೆಳೆಗಳು ನಾಶವಾಗಿವೆ. ನಿರಂತರ ಮಳೆಯಿಂದಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಕುಂದಾಪುರ ರಾಜ್ಯ ಹೆದ್ದಾರಿ 52ರ ಬಾಳೆಬರೆ ಘಾಟ್ ಬಳಿ ಭೂಕುಸಿತ ಉಂಟಾಗಿದೆ. ಹೀಗಾಗಿ ಮಳೆಗಾಲ ಮುಗಿಯುವವರೆಗೆ ಮಾಸ್ತಿಕಟ್ಟೆಯಿಂದ ಹೊಸಂಗಡಿಯವರೆಗೆ ಭಾರಿ ವಾಹನಗಳ ಸಂಚಾರವನ್ನು ನಿಷೇಧಿಸಿ ಶಿವಮೊಗ್ಗ ಡಿಸಿ ಗುರುದತ್ತ ಹೆಗಡೆ ಆದೇಶ ಹೊರಡಿಸಿದ್ದಾರೆ. ಮುಂದಿನ 24 ಗಂಟೆ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುತ್ತೆ. ಇತ್ತ ಬೆಂಗಳೂರು ಸೇರಿದಂತೆ ರಾಜ್ಯದ ಇನ್ನುಳಿದ ಜಿಲ್ಲೆಗಳಲ್ಲಿ ಸಾಧಾರಣವಾಗಿ ಮಳೆಯಾಗುತ್ತೆ ಅಂತ ಮುನ್ಸೂಚನೆಯನ್ನು ಕೂಡ ಕೊಡಲಾಗಿದೆ. ಏನೋ ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ದುರಂತ ಉಂಟಾಗಿದೆ. ಕೇಂದ್ರ ಮೀಸಲು ಪಡೆಯ ಸಿಆರ್ಪಿಎಫ್ನ ಸೈನಿಕರನ್ನ ಹೊತ್ತೊಯ್ತಾ ಇದ್ದ ಸೇನಾ ವಾಹನ ಕಂಟ್ರೋಲ್ ತಪ್ಪಿ ಆಳವಾದ ಕಂದಕಕ್ಕೆ ಬಿದ್ದಿದೆ. ಪರಿಣಾಮ 3 ಸಿಆರ್ಪಿಎಫ್ ಸೈನಿಕರು ಹುತಾತ್ಮರಾಗಿದ್ದಾರೆ. 16 ಸೈನಿಕರು ಗಾಯಗೊಂಡಿದ್ದಾರೆ. ಗಾಯಗೊಂಡಿರೋ ಸೈನಿಕರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಉಧಂಪುರ್ ಜಿಲ್ಲೆಯ ಬಸಂತ್ಗರ್ ಏರಿಯಾದ ಕಾಂಡ್ವಾ ಬಳಿ ಈ ದುರ್ಘಟನೆ ಉಂಟಾಗಿದೆ. ವಾಹನದಲ್ಲಿ ಒಟ್ಟು 23 ಜನ ಸಿಆರ್ಪಿಎಫ್ ಸೈನಿಕರಿದ್ದರು. ಬಸಂತ್ಗರ್ ಏರಿಯಾದಲ್ಲಿ ಕಾರ್ಯಾಚರಣೆ ನಡೆಸಿ ಹಿಂತಿರುಗುವಾಗ ಈ ಘಟನೆಯಾಗಿದೆ. ಮಾಜಿ ಸಚಿವ ಹಾಲಿ ಬಿಜೆಪಿ ಸಂಸದ ಕೆ ಸುಧಾಕರ್ ಅವರೇ ನನ್ನ ಸಾವಿಗೆ ಕಾರಣ ಅಂತ ಹೇಳಿ ಮರಣ ಪತ್ರ ಬರೆದಿಟ್ಟು ವ್ಯಕ್ತಿಯೊಬ್ಬರು ತಮ್ಮ ಜೀವನವನ್ನು ತಾವೇ ಮುಗಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿಯವರ ಕಾರ್ ಚಾಲಕ ಬಾಬು ಅಂತ ಗುರುತಿಸಲಾಗಿದೆ. ಈತನನ್ನ ಸರ್ಕಾರಿ ಕಾಯಂ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ 40 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರು. ಅವರು ಮತ್ತು ಅವರ ಬೆಂಬಲಿಗರು ನನ್ನ ಹತ್ರ ದುಡ್ಡಿರಲಿಲ್ಲ, ಇರೋ ಬರೋ ಹಣ ಸಾಲ ಎಲ್ಲ ಮಾಡಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದೆ, ಕೆಲಸ ಕೊಡಿಸ್ಲೇ ಇಲ್ಲ, ಹೀಗಾಗಿ ನನ್ನ ಈ ಸಾವಿಗೆ ಕೆ ಸುಧಾಕರ್ ಮತ್ತು ಅವರ ಬೆಂಬಲಿಗರೇ ಕಾರಣ ಅಂತ ಪತ್ರ ಬರೆದಿಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ ಮುಖಂಡರು ಸಂಸದ ಸುಧಾಕರ್ ಸೇರಿ ಇತರರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸಂಸದ ಸುಧಾಕರ್, ನನಗೆ ಬಾಬು ಅನ್ನೋ ವ್ಯಕ್ತಿ ಯಾರು ಅಂತಲೇ ಗೊತ್ತಿಲ್ಲ, ಆತನ ಮುಖವನ್ನು ಕೂಡ ನಾನು ನೋಡಿಲ್ಲ, ಈ ವ್ಯಕ್ತಿ ಯಾಕೆ ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ, ಘಟನೆ ಬಗ್ಗೆ ಕೇಳಿ ನನಗೆ ತೀವ್ರ ನೋವುಂಟಾಗಿದೆ, ನಾನು ಸೇರಿದಂತೆ ಯಾರೇ ತಪ್ಪಿದ್ರೂ ಕೂಡ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಜಗದೀಪ್ ಧನ್ಕರ್ ಅವರ ದಿಢೀರ್ ರಾಜೀನಾಮೆಯಿಂದ ತೆರವಾಗಿರೋ ಉಪರಾಷ್ಟ್ರಪತಿ ಹುದ್ದೆ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ನಾಮನಿರ್ದೇಶನ ಪ್ರಕ್ರಿಯೆಗೆ ಚಾಲನೆ ಕೊಟ್ಟು ಕೇಂದ್ರ ಚುನಾವಣಾ ಆಯೋಗ ಅಧಿಸೂಚನೆ ಹೊರಡಿಸಿದೆ. ಸೆಪ್ಟೆಂಬರ್ 9ಕ್ಕೆ ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ನಡೆಯುತ್ತೆ. ಆಗಸ್ಟ್ 21ಕ್ಕೆ ನಾಮಪತ್ರ ಸಲ್ಲಿಸೋಕೆ ಕೊನೆಯ ದಿನವಾಗಿದ್ದು ಆಗಸ್ಟ್ 22ನೇ ತಾರೀಕು ದಾಖಲೆಗಳ ಪರಿಶೀಲನೆ ನಡೆಯುತ್ತೆ ಮತ್ತು ನಾಮಪತ್ರವನ್ನು ಹಿಂದಕ್ಕೆ ಪಡೆಯೋಕೆ ಆಗಸ್ಟ್ 25 ಕೊನೆಯ ದಿನ. ಎನ್ಡಿಎ ಮೈತ್ರಿಕೂಟ ಕೂಡ ಉಪರಾಷ್ಟ್ರಪತಿ ಹುದ್ದೆಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಕೆ ಮೀಟಿಂಗ್ ನಡೆಸಿದೆ. ಮುಂದಿನ ಆಗಸ್ಟ್ 12ಕ್ಕೆ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡ್ತಾರೆ ಅಂತಲೂ ಮಾಹಿತಿ ಬರ್ತಾ ಇದೆ. ಕಳೆದೆರಡು ಸೆಷನ್ಗಳಲ್ಲಿ ಲಾಸ್ ಮಾಡಿಕೊಂಡಿದ್ದ ಭಾರತದ ಷೇರುಪೇಟೆ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡು ಗ್ರೀನ್ ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 79 ಪಾಯಿಂಟ್ಸ್ ಹೆಚ್ಚಾಗಿ 80,623ಕ್ಕೆ ತಲುಪಿದೆ. ನಿಫ್ಟಿ 21 ಪಾಯಿಂಟ್ಸ್ ಜಾಸ್ತಿಯಾಗಿ 24,596ಕ್ಕೆ ರೀಚ್ ಆಗಿದೆ. ಐಟಿ ಮತ್ತು ಫಾರ್ಮಾ ಸೆಕ್ಟರ್ ಸ್ಟಾಕ್ಗಳು ಷೇರುಪೇಟೆಗೆ ಬಲ ಕೊಟ್ಟಿವೆ. ಟ್ರಂಪ್ ಭಾರತದ ಮೇಲೆ 50% ಟ್ಯಾರಿಫ್ ಹೇರಿದ್ರೂ ಕೂಡ ಭಾರತ ಆದಷ್ಟು ಬೇಗ ಅಮೆರಿಕ ಜೊತೆಗೆ ಟ್ರೇಡ್ ಡೀಲ್ ಮಾಡ್ಕೋಬಹುದು ಅಂತ ಹೂಡಿಕೆದಾರರು ಭರವಸೆ ಇಟ್ಕೊಂಡಿದ್ದಾರೆ. ಇದರ ಜೊತೆಗೆ ಟ್ರಂಪ್ರ ಟ್ಯಾರಿಫ್ ಕ್ರಮದ ಹೊರತಾಗಿಯೂ ಭಾರತದ ಓವರ್ ಆಲ್ ಆರ್ಥಿಕತೆಯನ್ನ ಮ್ಯಾನೇಜ್ ಮಾಡಬಹುದು, ಅಷ್ಟೇನು ಪರಿಣಾಮ ಬೀರಲ್ಲ ಅಂತ ಮಾರ್ಕೆಟ್ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗೂ ಟ್ಯಾರಿಫ್ ನಿಂದ ಪರಿಣಾಮ ಎದುರಿಸೋ ಸೆಕ್ಟರ್ಗಳನ್ನ ಸರ್ಕಾರ ಸಪೋರ್ಟ್ ಮಾಡೋ ಸಾಧ್ಯತೆ ಇದೆ ಅಂತಲೂ ಕೂಡ ಚರ್ಚೆ ನಡೀತಾ ಇದೆ. ಇನ್ಸೆಂಟಿವ್ ಕೊಟ್ಟು ಅಥವಾ ಟ್ಯಾಕ್ಸ್ ಬೆನಿಫಿಟ್ ಕೊಟ್ಟು ಏನಾದರೂ ಒಂದು ರೀತಿ ಸಪೋರ್ಟ್ ಮಾಡಬಹುದು ಅಂತ. ಇವೆಲ್ಲ ಹೋಪ್ನಿಂದ ದೇಸಿ ಮಾರುಕಟ್ಟೆ ಪತನ ಆಗಿದ್ದು ಮತ್ತೆ ಚೇತರಿಸಿಕೊಡ್ತು ಕಡೆಗಳಿಗೆ ಲಾಸ್ಟ್ 1 ಅವರ್ನಲ್ಲಿ. ವಿಪ್ರೋ, ಟೆಕ್ ಮಹೀಂದ್ರ, ಸನ್ ಫಾರ್ಮಾಸ್ಯೂಟಿಕಲ್, ಇಂಡಸ್ಇಂಡ್ ಬ್ಯಾಂಕ್, ಬಜಾಜ್ ಫೈನಾನ್ಸ್ ಷೇರುಗಳು ರೆಡ್ ನಲ್ಲಿದ್ವು. ಏಷ್ಯನ್ ಪೇಂಟ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಮಹೀಂದ್ರ ಅಂಡ್ ಮಹೀಂದ್ರ, HDFC ಬ್ಯಾಂಕ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳು ಗ್ರೀನ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಏರಿಕೆಯಾಗಿ 87 ರೂಪಾಯಿ 69 ಪೈಸೆಯಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 251 ರೂಪಾಯಿ ಹೆಚ್ಚಾಗಿ 1,07,03 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 230 ರೂಪಾಯಿ ಹೆಚ್ಚಾಗಿ 92,240 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,765 ರೂಪಾಯಿ ಹೆಚ್ಚಾಗಿ 1,15,250 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.